ಸೊಹೇಲ್ಗೆ ಮುಹೂರ್ತ ಇಟ್ಟ ಕತೆ ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೌಡಿಗಳ ಅಟ್ಟಹಾಸ ಮತ್ತೆ ಶುರುವಾಗಿದೆಯಾ ಅನ್ನೋ ಅನುಮಾನಗಳು ಮೂಡ್ತಾ ಇದ್ದಾವೆ. ಮಡಿವಾಳದ ಅಂಡರ್ ಪಾಸ್ ಹತ್ರ ನಡು ರಸ್ತೆಯಲ್ಲಿ ನೂರಾರು ಜನರ ಕಣ್ಣೆದುರೇ ಒಬ್ಬ ಮೆಡಿಕಲ್ ಶಾಪ್ ಓನರ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರೋ ಭೀಕರ ಘಟನೆ ನಡೆದಿದೆ. ಕೊಲೆಯಾದ ವ್ಯಕ್ತಿ ಯಾರು, ಆತನ ಹತ್ಯೆ ಯಾಕಾಯಿತು, ಹಳೆ ದ್ವೇಷನ ಇಲ್ಲ ಅಣ್ಣ ತಮ್ಮಂದಿರ ಮೇಲಿನ ಸಿಟ್ಟಿಗೆ ಇವನ್ ಬಲಿಯಾದ್ನ. ಕೊಲೆ ಮಾಡಿ ಮುಂಬೈಗೆ ಲಾರಿಯಲ್ಲಿ ಎಸ್ಕೇಪ್ ಆಗೋಕೆ ಪ್ಲಾನ್ ಮಾಡಿದ ಹಂತಕರನ್ನ ಪೊಲೀಸರು ಜಸ್ಟ್ 24 ಗಂಟೆಯಲ್ಲಿ ಹೆಂಗಿಡಿದ್ರು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಪೂರ್ತಿಯಾಗಿ ಕಡೇ ತನಕ ಮಿಸ್ ಮಾಡದೆ ನೋಡಿ. ಈ ಘಟನೆ ನಡೆದಿದ್ದು ಶನಿವಾರ ರಾತ್ರಿ ಸುಮಾರು 10 ಗಂಟೆ ಸುಮಾರಿಗೆ. ಕೊಲೆಯಾದ ವ್ಯಕ್ತಿಯ ಹೆಸರು ಸೊಹೇಲ್. ಇವನು ಮಂಗಮ್ಮನಪಾಳ್ಯದ ನಿವಾಸಿಯಾಗಿರ್ತಾನೆ. ಬೊಮ್ಮನಹಳ್ಳಿಯಲ್ಲಿ ಸ್ವಂತ ಮೆಡಿಕಲ್ ಶಾಪ್ ನಡೆಸ್ತಾ ಇದ್ದ. ಶನಿವಾರ ರಾತ್ರಿ ಸೊಹೇಲು ತನ್ನ ಕಾಸ್ಟ್ಲಿ ಆರ್ಲೆ ಡೇವಿಡ್ಸನ್ ಬೈಕ್ನಲ್ಲಿ ಮಡಿವಾಳದಿಂದ ಕೋರಮಂಗಲ ಕಡೆಗೆ ಹೋಗ್ತಾ ಇದ್ದ. ಮಡಿವಾಳ ಅಂಡರ್ ಪಾಸ್ ಹತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇತ್ತು. ಸೊಹೇಲು ಬೈಕ್ ನಿಲ್ಲಿಸ್ಕೊಂಡು ನಿಂತ್ಕೊಂಡಿದ್ದ. ಅದೇ ಸಂದರ್ಭದಲ್ಲಿ 2 ಬೈಕ್ಗಳಲ್ಲಿ 4 ಜನ ಅಪರಿಚಿತರು ಬರ್ತಾರೆ. ಸೊಹೇಲ್ಗೆ ಏನಾಗ್ತಿದೆ ಅಂತ ನೋಡುವಷ್ಟರಲ್ಲಿ ಆ ದುಷ್ಕರ್ಮಿಗಳು ತಮ್ಮ ಬಳಿ ಇದ್ದ 2 ದೊಡ್ಡ ತಲವಾರುಗಳನ್ನು ತೆಗೆದುಕೊಂಡು ಸೊಹೇಲ್ ಮೇಲೆ ಏಕಾಏಕಿ ದಾಳಿ ಮಾಡಿಬಿಡ್ತಾರೆ. ರಸ್ತೆಯಲ್ಲಿ ನೂರಾರು ಜನ ಇದ್ರೂ ಯಾವುದನ್ನು ಲೆಕ್ಕಿಸದೆ ಸೊಹೇಲನ್ನ ಅಡ್ಡಾದಿಡ್ಡಿ ಕೊಚ್ಚಿ ಬಿಸಾಡ್ತಾರೆ. ತೀವ್ರ ರಕ್ತಸ್ರಾವದಿಂದ ಸೊಹೇಲು ಸ್ಥಳದಲ್ಲೇ ಪ್ರಾಣ ಬಿಡ್ತಾನೆ. ಕೆಲಸ ಮುಗಿಸಿದ ಹಂತಕರು ತಮ್ಮ ಮಾರಕಾಸ್ತ್ರಗಳನ್ನು ಅಲ್ಲೇ ಎಸೆದು ಬೈಕ್ಗಳಲ್ಲಿ ಎಸ್ಕೇಪ್ ಆಗ್ತಾರೆ. ಇಲ್ಲಿ ಶಾಕಿಂಗ್ ವಿಚಾರ ಏನಂತಂದ್ರೆ, ಕೊಲೆಯಾದ ಸೊಹೇಲ್ಗೆ ಯಾವುದೇ ರೀತಿಯ ಕ್ರಿಮಿನಲ್ ಹಿನ್ನೆಲೆ ಇರಲಿಲ್ಲ. ಅವನು ಯಾವುದೇ ಗಲಾಟೆ ಗೋಜಿಗೂ ಹೋಗದೆ ತನ್ನ ಮೆಡಿಕಲ್ ಶಾಪ್ ಬಿಸ್ನೆಸ್ ಅನ್ನು ನೋಡ್ಕೊಂಡಿದ್ದ ಸಾಮಾನ್ಯ ವ್ಯಕ್ತಿ ಸೊಹೇಲು. ಹಾಗಾದ್ರೆ ಇಂತಹ ಸೊಹೇಲ್ನನ್ನು ಯಾಕೆ ಕೊಂದ್ರು? ಇದರ ಹಿಂದೆ ಇರೋದು ಹಳೆ ದ್ವೇಷ ಮತ್ತು ಪ್ರತೀಕಾರ. ಕಳೆದ ಜನವರಿ 13ನೇ ತಾರೀಕು ಬಂಡೆಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಶಬ್ಬೀರ್ ಅನ್ನೋ ರೌಡಿ ಶೀಟರ್ ಕೊಲೆಯಾಗಿತ್ತು. ಈ ರೌಡಿ ಶೀಟರ್ ಶಬ್ಬೀರ್ ಮರ್ಡರ್ ಕೇಸ್ನಲ್ಲಿ ಸೊಹೇಲ್ನ ಬ್ರದರ್ಸು ಕಲೀಮು, ನಜೀರ್ ಮತ್ತು ಇನ್ನೊಬ್ಬ ಬ್ರದರು ಭಾಗಿಯಾಗಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು. ಕೊಲೆಯಾದ ಶಬ್ಬೀರ್ನ ಬೆಸ್ಟ್ ಫ್ರೆಂಡ್ ಮತ್ತು ಆಪ್ತ ರೌಡಿ ಶೀಟರ್ ಆದಿಲ್ ತನ್ನ ಸ್ನೇಹಿತ ಶಬ್ಬೀರ್ನನ್ನು ಕೊಲೆ ಮಾಡಿದ್ದಕ್ಕೆ ಆ ಕುಟುಂಬದ ಮೇಲೇ ಆದಿಲ್ಗೆ ಸಿಕ್ಕಾಪಟ್ಟೆ ದ್ವೇಷ ಇತ್ತು. ಯಾಕಂದರೆ ಈ ಆದಿಲ್ಲು ಆ ಕೊಲೆಯಾಗಿರೋ ರೌಡಿ ಶೀಟರ್ ಶಬ್ಬೀರ್ಗೆ ತುಂಬ ಪರಮಾಪ್ತ ಸ್ನೇಹಿತ ಆಗಿದ್ದ. ಆದರೆ ಸೊಹೇಲ್ನ ಬ್ರದರ್ಸನ್ನು ಟಾರ್ಗೆಟ್ ಮಾಡೋಕ್ಕಾಗದೆ ಕೊನೆಗೆ ಮೆಡಿಕಲ್ ಶಾಪ್ ನಡೆಸ್ತಾ ಇದ್ದ ಅಮಾಯಕ ಸೊಹೇಲ್ನನ್ನೇ ಟಾರ್ಗೆಟ್ ಮಾಡಿ ಮುಗಿಸಿದ್ದಾರೆ ಅನ್ನೋ ಅನುಮಾನಗಳು ಇಲ್ಲಿ ಬಲವಾಗಿ ಕೇಳಿಬರ್ತಾ ಇದ್ದಾವೆ. ಸೊಹೇಲ್ ಕೊಲೆಯಾದ ವಿಷಯ ತಿಳಿತಾ ಇದ್ದಂಗೆನೆ ಆತನ ತಮ್ಮ ನಜೀರು ಸ್ಥಳಕ್ಕೆ ಓಡೋಡಿ ಬರ್ತಾನೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅಣ್ಣನ ಶವ ನೋಡಿ ಆಕ್ರೋಶ ಹೊರಗಡೆ ಹಾಕಿದ್ದಾನೆ. ಅಲ್ಲಿ ಸ್ಥಳದಲ್ಲೇ ನಿಂತ್ಕೊಂಡು ಮಾತಾಡಿದ ನಜೀರು, ಸೊಹೇಲ್ ನನಗೆ ಕೇವಲ ಅಣ್ಣ ಅಷ್ಟೇ ಅಲ್ಲ, ಅಪ್ಪನ ರೀತಿ ಇದ್ದ. ಅವನಿಗೆ ಯಾರ ಜೊತೆನೂ ಯಾವ ದ್ವೇಷನೂ ಇರಲಿಲ್ಲ. ಅಂಥವನನ್ನು ಕೊಂದವರನ್ನು ನಾನು ಸುಮ್ಮನೆ ಬಿಡೋದಿಲ್ಲ, ರಿವೆಂಜ್ ತೆಗೆದುಕೊಳ್ತೀನಿ ಅಂತ ರೋಷಾವೇಶದಿಂದ ಮಾತಾಡಿದ್ದಾನೆ. ಈ ವಿಷಯ ತಿಳಿತಾ ಇದ್ದಂಗೆ ಪೊಲೀಸ್ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇದೇ ಜಾಗದಲ್ಲಿ ಸುಮಾರು 9:45 9:45ಗೆ ಸಾಯಂಕಾಲ ಇವರು ಸೊಹೇಲ್ ಅಂತ ಮೋಟರ್ ಸೈಕಲ್ ಮೇಲೆ ಬರ್ತಾ ಇರ್ತಾರೆ. ಮಂಗನಪಾಳ್ಯ ನೇಟಿವ್ ಅವತ್ತು. ಬಂಡೆಪಾಳ್ಯ ಪೊಲೀಸ್ ಸ್ಟೇಷನ್ ಜುಡಿಷಿಯಲ್ ಬರುತ್ತದೆ. ಅಲ್ಲಿಂದ ಈ ಬರುವ ಸಮಯದಲ್ಲಿ ಅಲ್ಲಿಂದ ಫಾಲೋ ಮಾಡಿಕೊಂಡು ಬಂದು ಇಲ್ಲಿ ಮರ್ಡರ್ ಮಾಡಿದ್ದಾರೆ. ಅದು ಮಚ್ಚಿಂದ ಏಟು ಹೊಡಿತಾರೆ ನೆಕ್ ಮೇಲೆ, ಇಂಜುರೀಸ್ ಆಗಿ ಅಲ್ಲೇ ಬಿದ್ದರು. ಅಲ್ಲಿಂದ 9:45ಗೆ ಇನ್ಸಿಡೆಂಟ್ ಆದ ನಂತರ ಪಕ್ಕ ನೋಡಿದವರು ಇಮಿಡಿಯೇಟ್ಲಿ ಪೊಲೀಸ್ಗೆ 112ಗೆ ಕಾಲ್ ಮಾಡಿದ್ದಾರೆ. ಮತ್ತು ನಮ್ಮ ACPಗೆ ಇನ್ಫಾರ್ಮೇಷನ್ ಬಂದಿದೆ. ಪೊಲೀಸವರು ಅಲ್ಲಿಂದ ಇಲ್ಲಿ ಬಂದು ಶಿಫ್ಟ್ ಮಾಡಿದ್ದಾರೆ. ಡೆತ್ ಆಗಿದೆ. ಅವರು ಸತ್ತಿದವರು ಬ್ಯಾಕ್ಗ್ರೌಂಡ್ ಬಂದು ಅವ್ರು ಮೆಡಿಕಲ್ ಶಾಪ್ ನಡೆಸ್ತಾರೆ. ಅವರು 40 ವರ್ಷ ಮೆಡಿಕಲ್ ಶಾಪ್ ನಡೆಸ್ತಾರೆ ಬಂಡೆಪಾಳ್ಯ, ಅಲ್ಲಿ ಮಂಗಮ್ಮನಪಾಳ್ಯ ಕಡೆ. ಸೊ ಬಂದಿದ್ದವರೆಲ್ಲ ನಾವೆಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಇವ್ರ ಮೇಲೆ ರೌಡಿ ಶೀಟು ಇಲ್ಲ, ಇವರು ಯಾವ ಕೇಸಲ್ಲಿನೂ ಇನ್ವಾಲ್ವ್ ಆಗಿದ್ದವರಲ್ಲ. ಅದು ನೋಡ್ತಾ ಇದ್ದೀವಿ ಎಲ್ಲ ಆ್ಯಂಗಲಲ್ಲಿ. ಆ ಶಬ್ಬೀರ್ ಮರ್ಡರ್ ಕೇಸ್ಗೆ ಇದಕ್ಕೆ ಡೈರೆಕ್ಟ್ಲಿ ಏನು ಸಂಬಂಧ ಇದೆ ಇವರಿಗೆ ಅಂತ ಏನೋ ಅದು ವೆರಿಫೈ ಮಾಡ್ತಾ ಇದ್ವಿ. ಅದು ನಮಗೂ ಇನ್ಫಾರ್ಮೇಷನ್ ಬಂದಿದೆ, ಬಟ್ ಅದು ವೆರಿಫೈ ಮಾಡಿದೆ. ಇವರು ಅದರಲ್ಲಿ ಯಾವ ಅಕ್ಯೂಸ್ಡರ್ ಯಾವ ಸೈಡೂ ಇರಲಿಲ್ಲ. ಪೊಲೀಸ್ ತನಿಖೆಯಲ್ಲಿ ಹಂತಕರು ಈ ಕೊಲೆಗೆ ಬಹಳ ದಿನಗಳಿಂದಾನೇ ಸ್ಕೆಚ್ ಹಾಕಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸೊಹೇಲ್ ಶಾಪ್ ಎಲ್ಲಿತ್ತು, ಅವನು ಯಾವಾಗ ಮನೆಗೆ ಹೋಗ್ತಾನೆ, ಯಾವ ರೂಟ್ನಲ್ಲಿ ಬರ್ತಾನೆ ಅನ್ನೋದನ್ನೆಲ್ಲ ಹಂತಕರು ಕಣ್ಣಿಟ್ಟು ವಾಚ್ ಮಾಡಿದ್ರು. ಅಷ್ಟೇ ಅಲ್ಲ, ಸೊಹೇಲ್ ಬೊಮ್ಮನಹಳ್ಳಿಯಿಂದ ಮಡಿವಾಳ ಮುಖ್ಯ ರಸ್ತೆಗೆ ಯಾಕೆ ಬಂದ, ಆತ ಶಾಪ್ನಿಂದ ಹೊರಡುವ ಮೊದಲು ಯಾರಿಗಾದರೂ ಫೋನ್ ಮಾಡಿ ಕರ್ಸ್ಕೊಂಡ್ರ ಅನ್ನೋ ಆ್ಯಂಗಲಲ್ಲೂ ಪೊಲೀಸರು CCTV ಮತ್ತು ಕಾಲ್ ರೆಕಾರ್ಡ್ಸನ್ನು ಪರಿಶೀಲನೆಯನ್ನು ಶುರು ಮಾಡಿದ್ದಾರೆ. ಇನ್ನೊಂದು ಕಡೆ ಕೊಲೆ ಮಾಡಿದ ತಕ್ಷಣ ರೌಡಿ ಶೀಟರ್ ಆದಿಲ್ ಮತ್ತು ಅವನ ಗ್ಯಾಂಗು ನೇರವಾಗಿ ಬಿಡದಿಗೆ ಹೋಗುತ್ತೆ.
ಬಿಡದಿಯಲ್ಲಿ ಲಾರಿ ಹತ್ಕೊಂಡು ಮುಂಬೈಗೆ ಪರಾರಿ ಆಗೋದಕ್ಕೆ ಪಕ್ಕಾ ಪ್ಲ್ಯಾನ್ ರೆಡಿ ಮಾಡ್ಕೊಂಡಿದ್ರು. ಆದರೆ ಮಡಿವಾಳ ಪೊಲೀಸರು ಕಿಂಚಿತ್ತು ತಡ ಮಾಡಲಿಲ್ಲ. ತಕ್ಷಣ 3 ವಿಶೇಷ ತನಿಖಾ ತಂಡಗಳನ್ನು ರಚನೆ ಮಾಡಿದರು. ಘಟನಾ ಸ್ಥಳದ ಸುತ್ತಮುತ್ತಲಿನ CCTV DVR ವಶಕ್ಕೆ ಪಡೆದು ಹಂತಕರ ಚಲನವಲನ ಟ್ರ್ಯಾಕ್ ಮಾಡಿದರು. ಆರೋಪಿಗಳು ಮುಂಬೈಗೆ ಎಸ್ಕೇಪ್ ಆಗೋ ಮೊದಲೇ ಘಟನೆ ನಡೆದ ಕೇವಲ 24 ಗಂಟೆಗಳ ಒಳಗೆ ರೌಡಿ ಶೀಟರ್ ಆದಿಲ್ ಸೇರಿದಂತೆ ಒಟ್ಟು 6 ಮಂದಿ ಆರೋಪಿಗಳನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಮಂಗಮ್ಮನಪಾಳ್ಯ ಏರಿಯಾದಲ್ಲಿ ರೌಡಿಸಂನಲ್ಲಿ ಪ್ರಾಬಲ್ಯ ಮೆರೆಯುವ ವಿಚಾರ ಹಾಗೂ ಹಳೆ ದ್ವೇಷನೇ ಈ ಕೊಲೆಗೆ ಮುಖ್ಯ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ನನ್ನ ಮೇಲೆ ಅಟ್ಯಾಕ್ ಆಗೋ ಮೊದಲೇ ನಾನು ಅವನನ್ನು ಮುಗಿಸ್ಬಿಡ್ತೀನಿ ಅಂತ ಆದಿಲ್ ಹೇಳ್ಕೊಂಡಿದ್ದ ಅನ್ನೋ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದ್ದಾವೆ. ಯಾರದ್ದೋ ದ್ವೇಷಕ್ಕೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದ ಒಬ್ಬ ಅಮಾಯಕ ವ್ಯಕ್ತಿ ಇಲ್ಲಿ ಪ್ರಾಣ ಕಳ್ಕೊಂಡಿರೋದು ನಿಜಕ್ಕೂ ದುರಂತ. ಪೊಲೀಸರಂತೂ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಆದರೆ ಈ ಗ್ಯಾಂಗ್ ವಾರು ಇಲ್ಲಿಗೆ ನಿಲ್ಲುತ್ತಾ ಅಥವಾ ಮತ್ತಷ್ಟು ಸೇಡಿನ ಕಿಡಿ ಹೊತ್ಕೊಳ್ಳುತ್ತಾ ಅನ್ನೋ ಆತಂಕ ಸ್ಥಳೀಯರಲ್ಲಿ ಕಾಡ್ತಾ ಇದೆ. ಈ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ. ಇಂತಹದ್ದೇ ನಿಖರ ಮತ್ತು ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನಮಸ್ಕಾರ.